ನಮಸ್ಕಾರ ವೀಕ್ಷಕರೇ. ಬಂಗಾಳದಲ್ಲಿ ಮಮತಾ ಸರ್ಕಾರ ಬಿದ್ದಿದ್ದೇ ತಡ ಭಾರತಕ್ಕೆ ಕಾದಿದ್ದ ಕಂಟಕಗಳೆಲ್ಲ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಮಮತಾ ಸೋತಿದ್ದಕ್ಕೆ ಬಾಂಗ್ಲಾ ಕಡೆಯಿಂದ ಹೇಳಿಕೆಗಳು ಬಂದಿದ್ದನ್ನ ನೋಡಿ ಎಲ್ಲರೂ ನಕ್ಕಿದ್ವಿ. ಬಿಜೆಪಿ ಬಂದ್ರೆ ಇವರಿಗೆ ಸಂಕಟ ಅನ್ನೋದನ್ನ ಚರ್ಚೆ ಮಾಡಿದ್ವಿ. ಮಮತಾಗೂ ಬಾಂಗ್ಲಾಗೂ ಲಿಂಕ್ ಇತ್ತೇನೋ ಅನ್ನೋ ಚರ್ಚೆಗೂ ಕೂಡ ಇದು ದಾರಿ ಮಾಡಿ ಕೊಟ್ಟಿರೋದನ್ನ ನೋಡಿದ್ವಿ. ಆದ್ರೆ ಇದು ಇಲ್ಲಿಗೆ ಮುಗಿಯದೆ ಮತ್ತೊಂದು ಹಂತಕ್ಕೆ ಹೋಗಿದೆ. ಮಮತಾರನ್ನ ಮತ್ತೆ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಬಾಂಗ್ಲಾದಲ್ಲಿ ಪ್ರೊಟೆಸ್ಟ್ ಮಾಡಿದ್ದಾರೆ. ತಮ್ಮದಲ್ಲದ ದೇಶದ ರಾಜಕೀಯದ ಬಗ್ಗೆ ಈ ಮಟ್ಟಕ್ಕೆ ತಲೆ ಕೆಡಿಸಿಕೊಳ್ತಾ ಇರೋದನ್ನ ನೋಡಿದ್ರೆ ಇದು ಭಾರತಕ್ಕೆ ಎಚ್ಚರಿಕೆಯ ಗಂಟೆಯಂತೆ ಭಾಸವಾಗ್ತಾ ಇದೆ. ಮಮತಾ ಅವಧಿಯಲ್ಲಿ ಏನೆಲ್ಲಾ ಲೂಪ್ ಹೋಲ್ಸ್ ಇತ್ತೋ, ಹೇಗೆಲ್ಲಾ ಬಾಂಗ್ಲಾಗೆ ಅನುಕೂಲ ಆಗ್ತಾ ಇತ್ತು ಅನ್ನೋದನ್ನ ಮತ್ತೊಮ್ಮೆ ತಿರುಗಿಸಿ ನೋಡೋ ಕೆಲಸ ಆಗ್ತಾ ಇದೆ. ಇನ್ನೊಂದೆಡೆ ಮಮತಾ ಅವಧಿಯಲ್ಲಿ ಶಕ್ತಿ ಕಳ್ಕೊಂಡಿದ್ದ ಪೊಲೀಸರು ಈಗ ತಮ್ಮ ಅಸಲಿ ಆಟವನ್ನ ತೋರಿಸ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕೆಲವೊಂದು ಸತ್ಯಗಳು ಆಚೆ ಬರಬೇಕು ಅಂದ್ರೆ ಕೆಲವೊಂದು ಪ್ರಮುಖ ಬದಲಾವಣೆಗಳು ಆಗ್ಲೇಬೇಕು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಬಂಗಾಳದಲ್ಲಿ ಮಮತಾ ಅಧಿಕಾರ ಇದ್ದಷ್ಟು ದಿನವೂ ಭಾರತೀಯರಲ್ಲಿ ಒಂದು ಕಲ್ಪನೆ ಇತ್ತು. ಅದು ಬಂಗಾಳದಲ್ಲಿ ಹಿಂಸಾಚಾರ ಜಾಸ್ತಿ ಇದೆ, ಮಮತಾ ಅದನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ, ಅಕ್ರಮ ವಲಸಿಗರು ಸಿಕ್ಕಾಪಟ್ಟೆ ತುಂಬಿಕೊಂಡಿದ್ದಾರೆ, ಅವರನ್ನ ಮಮತಾ ವೋಟ್ಗಾಗಿ ಬಳಸ್ಕೊಳ್ತಾ ಇದ್ದಾರೆ, ಬಂಗಾಳ ಅಭಿವೃದ್ಧಿ ಆಗಿಲ್ಲ, ಅಕ್ರಮ ವಲಸಿಗರಿಂದ ಹಿಂಸಾಚಾರ ಜಾಸ್ತಿ ಆಗ್ತಾ ಇದೆ, ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಜನರು ಮಮತಾ ವಿರುದ್ಧ ವೋಟ್ ಹಾಕೋದಕ್ಕೂ ಹೆದರ್ತಾ ಇದ್ದಾರೆ, ಮಹಿಳೆಯರಿಗೆ ಸೇಫ್ಟಿ ಇಲ್ಲ. ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ವಿಚಾರಗಳು ಆಲ್ರೆಡಿ ಜನರಿಗೆ ಗೊತ್ತಿತ್ತು. ಆದ್ರೆ ಮಮತಾ ಸಿಎಂ ಸೀಟ್ ನಿಂದ ಎದ್ದ ಬಳಿಕವೇ ಗೊತ್ತಿಲ್ಲದ ವಿಚಾರಗಳು ಬಯಲಾಗ್ತಾ ಇರೋದು. ಅದೇ ಮಮತಾಗೆ ಬಿದ್ದ ರಾಜಕೀಯ ಹೊಡೆತದಿಂದ ಬಾಂಗ್ಲಾದಲ್ಲಿ ಸಂಕಟ ಶುರುವಾಗಿರೋದು. ಬಾಂಗ್ಲಾ ರಾಜಧಾನಿ ಢಾಕಾದಲ್ಲಿ ಇಸ್ಲಾಂ ಆಂದೋಲನ ನಡೆದಿದೆ. ಇದರ ವಿಷಯ ಭಾರತದಲ್ಲಿ ರೀಸೆಂಟ್ ಆಗಿ ನಡೆದ ಬಂಗಾಳ ಎಲೆಕ್ಷನ್ ನಲ್ಲಿ ಮಮತಾ ಸೋತಿರೋದು. ಬಿಜೆಪಿ ಗೆಲುವನ್ನ ಖಂಡಿಸಿ ಒಂದೇ ರೀತಿ ಉಡುಗೆ ತೊಟ್ಟ ದುಷ್ಕರ್ಮಿಗಳೆಲ್ಲ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿಯನ್ನ ಮತ್ತೊಮ್ಮೆ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕು, ಇಲ್ಲ ಅಂದ್ರೆ ನಾವು ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಕೂಗಾಡಿದ್ದಾರೆ. ಸಲದಕ್ಕೆ ಪ್ರಧಾನಿ ಮೋದಿ ಹಾಗೂ ಸಿಎಂ ಸುವೇಂದು ಅಧಿಕಾರಿಗೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ಇಂಡಿಯನ್ ಆರ್ಮಿ, ಕೇಂದ್ರ ಸರ್ಕಾರ, ವಿದೇಶಾಂಗ ಇಲಾಖೆ ಎಲ್ಲರೂ ಈ ಕಡೆ ಸ್ವಲ್ಪ ಗಮನ ಹರಿಸೋದು ಉತ್ತಮ ಅನ್ನೋ ರೀತಿಯ ಅಭಿಪ್ರಾಯಗಳು ಜನರಿಂದ ಬರ್ತಾ ಇದೆ. ಕಿಚನ್ ನಲ್ಲಿ ಸ್ವಿಚ್ ಹಾಕಿದ್ರೆ ಬಾತ್ರೂಮ್ ನಲ್ಲಿ ಲೈಟ್ ಉರಿಯುತ್ತೆ ಅನ್ನೋ ತಮಾಷೆ ಮಾತಿನಂತೆ ಭಾರತದ ರಾಜ್ಯವೊಂದರಲ್ಲಿ ನಡೆಯೋ ಎಲೆಕ್ಷನ್ ಫಲಿತಾಂಶ ಇವರನ್ನ ಬೀದಿಗೆ ತಂದಿದೆ ಅಂದಾಗ ಈ ಹಂಬ ಬಂಬ ರುಂಬ ತುಂಬದ ಹಿಂದೆ ಭಯಾನಕ ಸೀಕ್ರೆಟ್ ಇರುವಂತೆ ಕಾಣಿಸ್ತಾ ಇದೆ. ಯಾಕೆ ಇವರೆಲ್ಲ ಈ ರೇಂಜ್ಗೆ ಕಂಗಾಲಾಗಿದ್ದಾರೆ ಅನ್ನೋದು ಸ್ಪಷ್ಟ ಆಗೋದಕ್ಕೆ ತನಿಖೆ ನಡೀಬೇಕು. ಆದ್ರೆ ಮೇಲ್ನೋಟಕ್ಕೆ ಏನೆಲ್ಲ ಆಗ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಒಂದಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಮೊದಲನೆಯದ್ದು ಭಾರತ ಬಾಂಗ್ಲಾ ಗಡಿ ಬಂದ್ ಆಗಿರೋದು. ಇದಕ್ಕೆ ಅಂಟಿಕೊಂಡಂತೆ ಸಾಕಷ್ಟು ವಿಚಾರಗಳಿವೆ. ಮೊದಲನೇದಾಗಿ ಈ ಗಡಿಯಲ್ಲಿ ಫೆನ್ಸಿಂಗ್ ಮಾಡೋದಕ್ಕೆ ಬಿಡದೆ ಬಾಂಗ್ಲಾ ಪ್ರಜೆಗಳಿಗೆ ವಿಸಾ ರಹಿತ ಪ್ರಯಾಣಕ್ಕೆ ಮಮತಾ ದ್ವಾರ ತೆಗೆದಿಟ್ಟಿದ್ರು. ಇದೊಂಥರ ಕೊಡು ಕೊಳ್ಳುವಿಕೆ ಅನ್ನೋ ಹಾಗೆ ತಡರಾತ್ರಿ ಪ್ರವಾಸಕ್ಕೆ ಬರೋ ಹಾಗೆ ಒಂದಷ್ಟು ಬಾಂಗ್ಲಾ ಜಂತುಗಳು ನುಗ್ಗಿ ನುಸುಳಿ ಭಾರತದ ಒಳಗೆ ಬರ್ತಾ ಇದ್ವು. ಇದೊಂಥರ ಕೊಡು ಕೊಳ್ಳುವಿಕೆ ಅನ್ನೋ ಹಾಗೆ ತಡರಾತ್ರಿ ಪ್ರವಾಸಕ್ಕೆ ಬರೋ ಹಾಗೆ ಒಂದಷ್ಟು ಬಾಂಗ್ಲಾ ಜಂತುಗಳು ನುಗ್ಗಿ ನುಸುಳಿ ಭಾರತದ ಒಳಗೆ ಬರ್ತಾ ಇದ್ವು. ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಕಾಫಿ ಕುಡಿಯೋದಕ್ಕೂ ಮುನ್ನವೇ ಓ ಬನ್ನಿ ಬನ್ನಿ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಪ್ರಮುಖವಾಗಿ ವೋಟ್ ಒತ್ತೋದಕ್ಕೆ ವೋಟರ್ ಐಡಿ ಎಲ್ಲವನ್ನೂ ಮಾಡಿಸಿ ಕೊಡ್ತಾ ಇದ್ರು. ಆಮೇಲೆ ಈ ಜಂತುಗಳು ಯಾವ ಜಿಲ್ಲೆಗೆ ಹೋಗ್ಬೇಕು, ಎಲ್ಲಿ ಠಿಕಾಣಿ ಹೂಡೋದು ಅಂತ ಯೋಚಿಸ್ತಾ ಇದ್ವು. ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಅಂದಹಾಗೆ ಇವರೆಲ್ಲ ಒಳಗೆ ಟೈಮ್ ಪಾಸ್ ಮಾಡೋದಕ್ಕೆ ಖಂಡಿತ ಬರ್ತಾ ಇರ್ಲಿಲ್ಲ. ಬದಲಾಗಿ 100 ಜನ ಮೂಲ ನಿವಾಸಿಗಳು ಇರೋ ಪ್ರದೇಶದಲ್ಲಿ 300 ಅಕ್ರಮ ಜಂತುಗಳು ತುಂಬಿಕೊಂಡು ಆ ಊರಲ್ಲಿ ಜನಸಂಖ್ಯಾ ಸ್ಫೋಟ ಮಾಡಿ ಕೊನೆಗೆ ಮೂಲ ನಿವಾಸಿಗಳ ಮೇಲೆ ಅಟ್ಯಾಕ್ ಮಾಡಿ ಹಂತ ಹಂತವಾಗಿ ಅವರನ್ನ ಅಲ್ಲಿಂದ ಖಾಲಿ ಮಾಡಿಸಿ ಇವರು ನಮ್ದೇ ಅಂತ ಅನಧಿಕೃತ ಬೇಲಿ ಹಾಕೊಂಡು ರಾಜ್ಯ ಸರ್ಕಾರ ಇದು ಅಲ್ಪಸಂಖ್ಯಾತರ ಕಾಲೋನಿ ಅಂತ ಗುರುತಿಸಿ ಅದಕ್ಕೆ ಬೇಕಾದ ಪರಿಹಾರ ಕೊಟ್ಟು ಶಾಶ್ವತವಾಗಿ ನೆಲೆಗಟ್ಟು ಮಾಡಿಬಿಟ್ಟು ರಾಜ್ಯವನ್ನ ಪಕ್ಕದ ದೇಶಕ್ಕೆ ಹಂತ ಹಂತವಾಗಿ ಮಾರಿಬಿಡೋ ಕೆಲಸಗಳಾಗ್ತಾ ಇತ್ತು. ಆದ್ರೆ ಮಮತಾ ಸೋಲಿನ ಬಳಿಕ ಇದಕ್ಕೆ ಕಡಿವಾಣ ಬಿದ್ದಿದೆ. ಇದು ಬಾಂಗ್ಲಾ ದುಷ್ಕರ್ಮಿಗಳನ್ನ ಕೆರಳಿ ಕೆಂಡ ಮಾಡಿ ಬೀದಿಗಿಳಿಯುವಂತೆ ಮಾಡಿದಂತಿದೆ. ಇನ್ನೊಂದು ಪ್ರಮುಖ ಕಾರಣ ಸ್ಮಗ್ಲಿಂಗ್. ಬಂಗಾಳ ಬಾಂಗ್ಲಾ ಗಡಿಯಲ್ಲಿ ಗೋಕಳ್ಳ ಸಾಗಾಣಿಕೆಯಿಂದ ಹಿಡಿದು ನಾನಾ ರೀತಿಯ ಸ್ಮಗ್ಲಿಂಗ್ ಆಗ್ತಾ ಇತ್ತು ಅನ್ನೋದು ಆಗಾಗ ಸುದ್ದಿ ಆಗ್ತಾನೆ ಇತ್ತು. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಕಳೆದ ಕೆಲ ತಿಂಗಳುಗಳ ಹಿಂದೆ ಕೇಂದ್ರ ಸರ್ಕಾರ ಬಂಗಾಳ ಗಡಿಯಲ್ಲಿ 1000 ಸ್ಕ್ಯಾನರ್ ಗಳನ್ನ ಇನ್ಸ್ಟಾಲ್ ಮಾಡಿರೋ ಬಗ್ಗೆ ಸುದ್ದಿ ಬಂದಿತ್ತು. ಇದರಲ್ಲಿ ಯಾರೆಲ್ಲ ಬಾರ್ಡರ್ ಹತ್ರ ಓಡಾಡ್ತಾರೋ ಅವರ ಫಿಂಗರ್ ಪ್ರಿಂಟ್ ಹಾಗೂ ಮಾಹಿತಿಯನ್ನ ಪಡೆಯೋ ಕೆಲಸ ಆಗ್ತಾ ಇತ್ತು. ಇದರಿಂದ ಏನ್ ಯೂಸ್ ಅಂತ ಕೇಳಿದ್ರೆ ಯಾರೆಲ್ಲ ಎಷ್ಟು ಬಾರಿ ಬಾರ್ಡರ್ ಅನ್ನ ಕ್ರಾಸ್ ಮಾಡಿದ್ದಾರೆ, ಯಾರ್ಯಾರು ಕಳ್ಳರು, ಯಾರ ಮೇಲೆ ಸ್ಮಗ್ಲಿಂಗ್ ಕೇಸ್ ಇದೆ, ಈ ರೀತಿ ನಾನಾ ವಿಚಾರಗಳು ಈ ಸ್ಕ್ಯಾನರ್ ಗಳಿಂದ ಗೊತ್ತಾಗ್ತಾ ಇತ್ತು. ಸಾಕಷ್ಟು ಜನರು ಕೂಡ ಸಿಕ್ಕಿ ಬಿದ್ದಿದ್ರು. ಈ ರೇಂಜ್ ನಲ್ಲಿ ಸ್ಮಗ್ಲಿಂಗ್ ನಡೀತಾ ಇದ್ರು. ಅದನ್ನ ಹೇಳುವವರು ಹಾಗೂ ಕೇಳುವವರು ಯಾರು ಕೂಡ ಇರ್ತಾ ಇರ್ಲಿಲ್ಲ. ಈಗ ನೋಡಿದ್ರೆ ಸರ್ಕಾರ ಬದಲಾಗಿದೆ.
ಇನ್ನು ಮುಂದೆ ಸ್ಮಗ್ಲಿಂಗ್ ಮಾಡೋದು ಸುಲಭ ಇಲ್ಲ ಅನ್ನೋ ಕಾರಣಕ್ಕೆ ಕೆರಳಿ ಕೆಂಡವಾಗಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಇದಕ್ಕಿಂತ ಪ್ರಮುಖವಾಗಿ ಭಾರತದಲ್ಲಿ ಅತ್ಯಂತ ಉಗ್ರ ಸ್ಲೀಪರ್ ಸೆಲ್ಗಳಿರೋ ರಾಜ್ಯಗಳ ಪೈಕಿ ಬಂಗಾಳ ಕೂಡ ಒಂದು. ಭಾರತದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡಿ ಬರೋ ಉಗ್ರರು, ಉಗ್ರ ಪೋಷಕರು ತಮ್ಮ ಕಾರ್ಯ ಸಾಧನೆ ಆಗೋ ತನಕ ಸ್ಟೇ ಮಾಡೋದಕ್ಕೆ ಅಥವಾ ತಮಗೆ ಲಿಂಕ್ ಇರೋ ಉಗ್ರ ಸಂಘಟನೆಗಳ ಜೊತೆಗೆ ಸೇಫ್ ಆಗಿ ಸಂಪರ್ಕ ಮಾಡೋದಕ್ಕೆ ಬಂಗಾಳ ಒಂದು ಒಳ್ಳೆಯ ತಾಣವಾಗಿತ್ತು ಅನ್ನೋ ಆರೋಪ ಇದೆ. ಬಂಗಾಳ ಹಾಗೂ ಬಾಂಗ್ಲಾಗೆ ವಿಮಾನ ರಹಿತ ಹಾಗೂ ವಿಸಾ ರಹಿತ ಪ್ರಯಾಣ ವ್ಯವಸ್ಥೆ ಇದ್ದಿದ್ರಿಂದ ಈ ಸಂಪರ್ಕಕ್ಕೆ ಯಾವುದೇ ರೀತಿಯ ಅಡೆತಡೆಗಳು ಆಗ್ತಾ ಇರಲಿಲ್ಲ. ಆದ್ರೆ ಈಗ ಸರ್ಕಾರ ಬದಲಾಗಿದೆ. ಅಮ್ಮನಂತೆ ಇವರನ್ನೆಲ್ಲ ಪೋಷಿಸ್ತಾ ಇದ್ದ ಮಮತಾಮಣಿ ವಿಪಕ್ಷದಲ್ಲಿ ಕೂರೋ ಹಾಗಾಗಿದೆ. ಅದು ಕೂಡ ಸುಲಭ ಇಲ್ಲ. ಇನ್ಯಾರಾದ್ರೂ ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಡೆದು ಅಲ್ಲೂ ಗೆದ್ರೆ ಮಾತ್ರ ಸದನದ ಒಳಗೆ ಬರ್ಬೋದು. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಜನರು ಕಾದು ಕೂತು ಸೋಲಿಸೋ ರೀತಿ ಇದೆ. ಆದ್ರಿಂದ ಬಾಂಗ್ಲಾ ದುಷ್ಕರ್ಮಿಗಳಿಗೆ ಸಮಸ್ಯೆ ಆಗ್ತಾ ಇರುವಂತೆ ಕಾಣಿಸ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಈ ಗಡಿ ಈ ರೀತಿ ಓಪನ್ ಆಗಿದ್ರಿಂದ ಕ್ರಿಮಿನಲ್ ಗಳಿಗೆ ತಲೆಮರೆಸಿಕೊಳ್ಳೋದಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗ್ತಾ ಇತ್ತು. ಬಾಂಗ್ಲಾದಲ್ಲಿ ಕ್ರೈಮ್ ಮಾಡೋದು, ಅಲ್ಲಿ ಪೊಲೀಸರ ಕಣ್ತಪ್ಪಿಸೋದಕ್ಕೆ ಬಂಗಾಳ ಪ್ರವಾಸಕ್ಕೆ ಬರೋದು, ಬಂಗಾಳದಲ್ಲಿ ಹಿಂಸಾಚಾರದಲ್ಲಿ ತೊಡಗೋದು, ನಂತರ ಕಣ್ತಪ್ಪಿಸಿ ಬಾಂಗ್ಲಾಗೆ ಓಡೋದು. ಕಳೆದ 1-2 ವರ್ಷದಲ್ಲಿ ಅಲ್ಲೂ ಕೂಡ ನೆಟ್ಟಿಗಿನ ಸರ್ಕಾರ ಇರಲಿಲ್ಲ. ಆದ್ರೂ ಹೇಗೋ ನಡೀತಾ ಇತ್ತು. ಈಗ ಹೊಸ ಸರ್ಕಾರ ಬಂದಿದ್ರು, ಅವರು ಎಷ್ಟರ ಮಟ್ಟಿಗೆ ಸ್ಟ್ರಿಕ್ಟ್ ಆಗಿದ್ದಾರೋ ಗೊತ್ತಿಲ್ಲ. ಆದ್ರೆ ಕ್ರೈಮ್ ಮಾಡಿದ ಪ್ಲೇಸ್ ನಲ್ಲೇ ಇರೋದು ಒಂಥರ ಮುಜುಗರದ ವಿಷಯ ಅಲ್ವಾ. ಹಾಗಾಗಿ ಈಸಿಯಾಗಿ ಟೂರ್ ಮಾಡ್ತಾ ಇದ್ರು. ಈಗ ಅದೆಲ್ಲದಕ್ಕೂ ಕೂಡ ಅಡ್ಡಗಾಲು ಬೀಳೋ ರೀತಿಯಾಗಿದೆ. ಆದ್ರಿಂದ ಪ್ರಪಂಚದಲ್ಲೇ ಪವರ್ಫುಲ್ ಲೀಡರ್ ಎನ್ನಿಸ್ಕೊಂಡಿರೋ ಮೋದಿಗೆ ಪ್ರಾಣ ಬೆದರಿಕೆ ಹಾಕೋ ಮಟ್ಟಕ್ಕೆ ಫ್ರಸ್ಟ್ರೇಟ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ. ಆದ್ರೆ ಆಗಿರೋದನ್ನ ಬದಲಿಸೋದಕ್ಕೆ ಆಗೋದಿಲ್ಲ ಅನ್ನೋ ಹಾಗೆ ಬಂಗಾಳದ ಜನರ ನಿರ್ಧಾರವನ್ನ ಬಾಂಗ್ಲಾದಲ್ಲಿ ಪಲ್ಟಿ ಹೊಡೆದರೂ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಇದೆಲ್ಲವನ್ನ ದಾಟಿ ಈಶಾನ್ಯ ರಾಜ್ಯಗಳನ್ನ ಭಾರತದಿಂದ ಬೇರ್ಪಡಿಸೋ ದುಷ್ಟ ಚಿಂತನೆಗೂ ಕೂಡ ಬ್ರೇಕ್ ಬಿದ್ದಿದೆ. ಬಂಗಾಳ, ಅಸ್ಸಾಂ ಎರಡೂ ಕಡೆ ಬಿಜೆಪಿ ಸರ್ಕಾರ ಇರೋದು ದುಷ್ಕರ್ಮಿಗಳ ನಿದ್ದೆಗೆಡಿಸ್ತಾ ಇದೆ. ಆದ್ರಿಂದ ಆಕ್ರೋಶವನ್ನ ಹೊರ ಹಾಕೋದಕ್ಕೂ ಏನಾದ್ರೂ ಮಾಡ್ಬೇಕಲ್ವಾ. ಈ ರೀತಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಂಗಾಳ ಪೊಲೀಸರನ್ನ ಮಮತಾ ಸರ್ಕಾರ ಹೇಗೆ ಕಂಟ್ರೋಲ್ ಮಾಡ್ತಾ ಇತ್ತು ಅನ್ನೋದನ್ನ ಇಷ್ಟು ವರ್ಷ ದೇಶವೇ ನೋಡಿದೆ. ಆದ್ರೆ ಈಗ ದುಷ್ಕರ್ಮಿಗಳ ವಿರುದ್ಧ ಪೊಲೀಸರಿಗೆ ಸುವೆಂದು ಫ್ರೀ ಹ್ಯಾಂಡ್ ಕೊಟ್ಟಂತಿದೆ. ಹೀನಾಯ ಸೋಲು ಕಂಡು ಹೊಸ ಸರ್ಕಾರ ರಚನೆಯಾದ ಬಳಿಕವೂ ಒಂದಿಲ್ಲೊಂದು ಕಿತಾಪತಿ ಮಾಡ್ತಾ ಇರೋ ಟಿಎಂಸಿ ಕಾರ್ಯಕರ್ತರು ಪ್ರೊಟೆಸ್ಟ್ ಹೆಸರಲ್ಲಿ ಶಾಂತಿ ಕದಡು ಕೆಲಸ ಮಾಡ್ತಾ ಇದ್ರು. ನೋಡುವಷ್ಟು ನೋಡಿ ತಾಳ್ಮೆ ಕಳೆದುಕೊಂಡ ಕೋಲ್ಕತಾ ಪೊಲೀಸರು ಚೆನ್ನಾಗಿ ಬಡಿದಿದ್ದಾರೆ. ಇದರ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ. ಇಷ್ಟು ದಿನ ಯಾರು ಈ ರೀತಿ ಹೊಡಿತಾ ಇರಲಿಲ್ಲ. ಮಮತೆಯ ಸುರಕ್ಷಾ ಕವಚ ಕಳಿಸಿದ್ರಿಂದ ಲಾಠಿ ರುಚಿ ಹೇಗಿರುತ್ತೆ ಅನ್ನೋದು ಬಹಳಷ್ಟು ದುಷ್ಕರ್ಮಿಗಳ ಅರಿವಿಗೆ ಬರ್ತಾ ಇದೆ. ಈ ರೀತಿ ಸತತವಾಗಿ ಲಾಠಿ ಪ್ರಹಾರ ನಡೆದರೆ ಮಾತ್ರ ಬಂಗಾಳದಲ್ಲಿ ಶಾಂತಿ ಸ್ಥಾಪನೆ ಸಾಧ್ಯ ಅಂತ ಅಲ್ಲಿನ ಜನರು ಹೇಳ್ತಾ ಇದ್ದಾರೆ. ಬಂಗಾಳ ಏನೋ ಸರಿಯಾಗೋ ಲಕ್ಷಣ ಇದೆ. ಆದ್ರೆ ಬಾಂಗ್ಲಾದಲ್ಲಿ ಇವರನ್ನ ಸೈಲೆಂಟ್ ಮಾಡೋದಕ್ಕೆ ಅಪರಿಚಿತರೇ ಬರಬೇಕಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.